ಅಜ್ಜಿ ಹೆಂಗ್ ಕಾಣಕತ್ತೀನಿ ನಾನು? ನಾವ್ ಬಹಳ ಚಂದ ಕಾಣಿಸ್ಲಾಕೈತಿದ್ರಿ ಹ್ಮ್, ನೋಡ್ರಿ. ಹ್ಮ್. ನಮ್ ಡ್ರೆಸ್ ಎಷ್ಟ್ ಚಂದ ಕಾಣಿಸ್ಲಾಕತ್ತಿದ್. ಬಹಳ ಚಂದ ಚಂದ ಕಾಣಿಸ್ಲಾಕತ್ತಿದ್. ಕಾಣಿಸಕತ್ತೈತಾ? ಓಕೆ. ಇದು ಏನೋ ಸೀರೆ ಉಡ್ಸುದು ಅದು ಚಂದ ಕಾಣಿಸಂಗಿಲ್ಲ. ಆ. ನಮ್ ಡ್ರೆಸ್ ಎಷ್ಟ್ ಒಪ್ಲಾಕತ್ತಿದ್ ನೋಡ್ ನೀನು. ಬಹಳ ಚಂದ ಕಾಣಿಸ್ಲಾಕತ್ತಿದ್. ಇದೇ ಡ್ರೆಸ್ ನಮ್ ಡ್ರೆಸ್ ಬಹಳ ರಾಜಕಾರಣಿ ಡ್ರೆಸ್ ಇದು. ನಮ್ ಡ್ರೆಸ್ ಹಾ ಓಕೆ. ನಮ್ ರಾಜಕಾರಣಿ ಡ್ರೆಸ್. ನಮ್ಮ ಹೆಣ್ಮಕ್ಳಿಗೆ ಮದ್ವೆಗ್ ಮುಂಚೆ ಅಡಿಗೆ ಹೇಗ್ ಇಂಪಾರ್ಟೆಂಟೋ ಅಥವಾ ರಂಗೋಲಿ ಬಿಡೋದು ಹೇಗ್ ಇಂಪಾರ್ಟೆಂಟೋ, ಬಂಜಾರ ಜನಾಂಗದಲ್ಲಿ ಮದ್ವೆಗ್ ಮುಂಚೆನೆ ಆಕೆಗೆ ಈ ತರ ಕಸೂತಿ ಮಾಡೋದು ಮತ್ತೆ ಈ ತರ ವರ್ಕ್ ಗಳನ್ನ ಮಾಡೋದನ್ನ ಹೇಳ್ಕೊಟ್ಟೆ ಕಳಿಸ್ತಾರಂತೆ. ಅದು ವಿಶೇಷತೆ. ಅಜ್ಜಿ, ನೀವ್ ಮದ್ವೆಗ್ ಮುಂಚೆನೆ ಕಲ್ತಿದ್ರೆ ಇದನ್ನ? ಮೊದ್ಲೇ ಕಲ್ತಿದ್ರಾ? ಅಂದ್ರೆ ಬರಾಬರ್ ಒಂದು 30-40 ವರ್ಷದಿಂದ ಮಾಡ್ತಾನೆ ಬಂದಿದ್ದೀರಾ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮಿರರ್ ವರ್ಕ್ಸ್ ಗಳು. ಈ ತರ ನನ್ನ ಡ್ರೆಸ್ ಅಲ್ಲಿ ಇದೆಯಲ್ಲ, ಈ ಮಿರರ್ ವರ್ಕ್, ಮಿರರ್ ನ ಮಧ್ಯ ಇಟ್ಟು ಅದ್ರ ಸುತ್ತಲ ಈ ತರ ವರ್ಕ್ ಮಾಡುವಂತದ್ದು ನೋಡಿ. ಎಷ್ಟು ಚಂದ ಡಿಸೈನ್ಸ್ ಗಳು. ಹಿಂಗಿಡ್ತೀರಾ, ಕನ್ನಡಿಗಳನ್ನ ಇಟ್ಟು ಡಿಸೈನ್ ಮಾಡುವಂತದ್ದು. ಈ ತರ ವರ್ಕ್ ನೆಲ್ಲ ನಮ್ ಬೆಂಗಳೂರಲ್ಲೆಲ್ಲ ತಗೊಂಡ್ಬೇಕು ಅಂತಂದ್ರೆ ಮಾರ್ಕೆಟ್ ಗಲ್ಲಿ 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 ಹುಡ್ಕೊಂಡ್ ಹೋಗ್ಬೇಕು. ಅದಾದ್ಮೇಲಿಂದ ಒಂದ್ ವರ್ಕ್ ಚೆನ್ನಾಗಿದ್ರೆ ಇನ್ನೊಂದ್ ವರ್ಕ್ ಚೆನ್ನಾಗಿರೋದಿಲ್ಲ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಒಂದೇ ಡ್ರೆಸ್ ಅಲ್ಲಿ ಹಲವಾರು ವಿಶೇಷತೆಗಳು, ಎಷ್ಟೊಂದ್ ತರ ಡಿಸೈನ್ಸ್ ಗಳು. ಇಲ್ಲಿ ನೋಡಿ, ಇಲ್ಲಿ ಈ ಡ್ರೆಸ್ ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಎಲ್ಲಾ ತರ ಕಲರ್ಸ್ ಮಿಕ್ಸ್ ಆಗಿದೆ. ಅದ್ ಎಷ್ಟ್ ಚೆನ್ನಾಗಿ ಮಿರರ್ ವರ್ಕ್ ಮಾಡಿದ್ದಾರೆ ಅಂತಂದ್ರೆ, ಮಿರರ್ ನ ಮಧ್ಯ ಇಟ್ಟು ಅದ್ರ ಸುತ್ತಲೂ ಸೂಜಿ ದಾರದಲ್ಲಿ ನೀಟಾಗಿ ಎಂಬ್ರಾಯ್ಡರಿ ವರ್ಕ್ ಕೊಟ್ಟಿದ್ದಾರೆ. ಅದಾದ್ಮೇಲಿಂದ ಡಯಾಗನಲ್ ವರ್ಕ್ಸ್ ಗಳಾಗಿರ್ಬಹುದು, ಎಲ್ಲ ಕಲರ್ ಮಿಕ್ಸ್ ಅಂಡ್ ಮ್ಯಾಚ್ ಎಷ್ಟು ಸೂಪರ್ ಆಗಿ ಕಾಣಿಸ್ತಿದೆ ಅಂತಂದ್ರೆ, ಇದು ಹೆಂಗಂದ್ರೆ ಇಂಥ ಕಾಂಪ್ಲೆಕ್ಷನ್ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅನ್ನೋಂಗೆ ಇಲ್ಲ, ಎಲ್ರಿಗೂ ಸೂಪರ್ ಆಗಿರುತ್ತೆ. ಹಾಗಾಗಿನೇ ನೋಡಿ ಎಷ್ಟ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದ್ದಾರೆ.